ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವಿದ್ಯಾ. ಇವತ್ತು ನಿಮ್ಮನ್ನು ಒಂದು ಅದ್ಭುತವಾದಂತಹ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಬೆಂಗಳೂರಲ್ಲಿ ಸುಮಾರು ಕೆಫೆಗಳಿರುತ್ತೆ. ಸುಮಾರು ಕೆಫೆಗಳಲ್ಲಿ ನೀವು ಒಳ್ಳೆ ಬ್ರೇಕ್ಫಾಸ್ಟ್ ತಿಂದಿರ್ತೀರಿ, ಒಳ್ಳೆ ಟೀ ಕಾಫಿನ್ ಕುಡಿದಿರ್ತೀರಿ, ಜ್ಯೂಸ್ ಕುಡಿದಿರ್ತೀರಿ, ಒಳ್ಳೆ ಊಟ ಮಾಡಿರ್ತೀರಿ. ಬಟ್ ಇವತ್ತು ಅದರೆಲ್ಲದರ ಜೊತೆಗೆ ಒಂದು ಒಳ್ಳೆ ಇಂಟೆನ್ಷನ್, ಒಂದು ಒಳ್ಳೆ ಮೋಟೋ ಇಟ್ಕೊಂಡು ಕಟ್ಟಿರುವಂತಹ RR ನಗರದಲ್ಲಿ ಲೊಕೇಟ್ ಆಗಿರುವಂತಹ ನಿಶಬ್ದಂ ಕೆಫೆಗೆ ನಾವು ಬಂದಿದ್ದೀವಿ. ನಿಶಬ್ದಂ ಕೆಫೆಯ ಮೋಟೋ ಏನು, ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಪೆಷಾಲಿಟಿ ಏನು ಅನ್ನೋದನ್ನ ಇವತ್ತು ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾನು ಎಲ್ಲ ಕಡೆಯಲ್ಲೂ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀನಿ, ಬಟ್ ಇಲ್ಲಿ ನಾನು ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಂತ ಬಂದಾಗ ಇಲ್ಲಿ ಒಂದು ಅದ್ಭುತದ ವಿಷಯ ಇರೋದು ನನಗೆ ಗೊತ್ತಾಯ್ತು. ಆ ವಿಷಯ ಏನು ಅಂತ ಹೇಳಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಈ ಹೋಟೆಲ್ ನ ಓನರ್ ಅನ್ನು ಮಾತಾಡ್ಸೋಣ. ಆ ಅದ್ಭುತವಾದಂತಹ ವಿಷಯ ಏನು ಅನ್ನೋದನ್ನ ನಾವು ಮತ್ತು ನೀವು ತಿಳ್ಕೊಳ್ಳೋಣ. ಕಮ್ ಆನ್, ಲೆಟ್ಸ್ ಗೋ. ಎಸ್, ರೈಟ್ ನಾವು ನಾನೀಗ ನಿಶಬ್ದ ಕೆಫೆಯಲ್ಲಿ ಇದ್ದೀನಿ. ನನ್ನ ಜೊತೆ ಈ ಕೆಫೆ ಓನರ್ ಆಗಿರುವಂತವರು ಇದ್ದಾರೆ. ಹಲೋ, ಹಾಯ್. ಗುಡ್ ನೇಮ್? ಬೃಂದಾ. ಬೃಂದಾ. ಬೃಂದಾ, ಆರ್ ಯು ಫ್ರಮ್? ಮೈಸೂರು. ಮೊದಲನೇದಾಗಿ ಈ ಕೆಫೆ ಹೆಸರೇ ಬಹಳ ಅಟ್ರಾಕ್ಟಿವ್ ಅಂತ ಅನಿಸ್ತು, ನಿಶಬ್ದಂ ಕೆಫೆ ಅಂತ. ಸೊ ವಾಟ್ಸ್ ದ ರೀಸನ್ ಬಿಹೈಂಡ್ ಇಟ್? ಅಂದ್ರೆ ಈ ಹೆಸರಿಗೆ ಇಡೋದಕ್ಕೆ ಏನ್ ಕಾರಣ? ನಿಶಬ್ದಂ ಅಂದ್ರೇನೆ ಸೈಲೆಂಟ್. ಸೊ ಹಂಗಾಗಿ ನಾವು ಯಾರಿಗೆ ಮಾತು ಬರಲ್ಲ, ಕಿವಿ ಕೇಳ್ಸಲ್ಲ ಅಂತವ್ರನ್ನ ನಾವು ಸ್ಟಾಫ್ ಆಗಿ ತಗೊಂಡಿದ್ದೇವೆ. ಮತ್ತೆ ಅವರಿಗೂ ಒಂದ್ ಸ್ವಲ್ಪ ಎಂಕರೇಜ್ಮೆಂಟ್ ಬೇಕಾಗಿರುತ್ತೆ. ಈಗ ಬೇರೆಯವರೆಲ್ಲ ನೋಡಿ ಅವರನ್ನ ಮಾತಾಡ್ಸೋ ರೀತಿನೇ ಚೇಂಜ್ ಇರುತ್ತಲ್ಲ. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ಎಂಕರೇಜ್ ಮಾಡುವ. ಮತ್ತೆ ನಾವು ಅದರಿಂದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಹೆಸರನ್ನ ಇಟ್ರ. ಈ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಗಿದ್ದೆ ಅವರಿಂದ. ಅಂದ್ರೆ ಒಬ್ರನ್ನ ನೋಡಿದ್ವಿ, ಅಲ್ಲಿ ಹೊರಗೆ ನೋಡಿದ್ವಿ. ಅವ್ರನ್ನ ನೋಡಿದಾಗ ನಮ್ಗೆ ಅನಿಸ್ತು, ಯಾಕೆ ಇವ್ರನ್ನ ನಾವು ಸ್ಟಾಫ್ ಆಗಿ ತಗೊಂಡ್ಬಾರ್ದು ಅಂತ ಒಂದು ಐಡಿಯಾ ಬಂದು ನಾವು ಮತ್ತೆ ನಮ್ಮ ಪಾರ್ಟ್ನರ್ಶಿಪ್ ಆಗಿ ಮಾಡ್ತಾ ಇದ್ವಲ್ಲ, ಅವರು ಇಬ್ರು ಐಡಿಯಾ ಹಂಗೆ ಸಕ್ಸಸ್ ಮಾಡಿದ್ರು. ಅಂದ್ರೆ ನಿಮ್ಗೆ ಇದು ಈ ಐಡಿಯಾ ಬಂದಿದ್ ಯಾವಾಗ? ಅಂದ್ರೆ ಎಷ್ಟು ದಿನಗಳ ಹಿಂದೆ? ಅಂದ್ರೆ ನೀವು ಮೊದಲನೇದಾಗಿ ಆ ತರದ ವ್ಯಕ್ತಿಗಳನ್ನ, ಡಮ್ ಅಂಡ್ ಡಫ್ ಅಂತ ವ್ಯಕ್ತಿಗಳನ್ನ ನೋಡಿದ್ದೆ ಎಲ್ಲಿ? ನಿಮ್ಗೆ ಈ ತರದ ಐಡಿಯಾ ಬಂದು ಇಂಥವ್ರನ್ನ ಕೆಲಸ ತರಬೇಕು ಅಂತ ಅನಿಸಿದ್ ಯಾವಾಗ? ಆಕ್ಚುಲಿ ಡಮ್ ಅಂಡ್ ಡಫ್ ಅವರು ಅವ್ರದೇ ಒಂದು ಟೀ ಶಾಪ್ ಇಟ್ಕೊಂಡಿದ್ರು. ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿಲ್ಲ. ಸೊ ಅವ್ರು ಒಬ್ರೆ ಒನ್ ಮ್ಯಾನ್ ಶೋ, ಅವರೇ ಟೀ ಮಾಡ್ತಾರೆ, ತುಂಬಾ ಜನ ಇರುತ್ತೆ ಅಲ್ಲಿ. ಸೊ ಅವ್ರು ಒಬ್ರೇ ಮಾಡ್ತಾ ಇದಾರೆ ಅಂತಂದ್ರೆ ನಾವ್ಯಾಕೆ ಸ್ವಲ್ಪ ಜನನ ತಂದು ಮಾಡಬಾರ್ದು, ಆತರ ಒಂದು ಐಡಿಯಾ ಬಂತು. ಯಾಕಂದ್ರೆ ಇವತ್ತು ಹೋಟೆಲಿಂಗ್ ಇಸ್ ಬಿಗ್ಗೆಸ್ಟ್ ಟಾಸ್ಕ್. ಇವತ್ತು ಎಷ್ಟೋ ಜನ ಹೋಟೆಲಿಂಗ್ ಮಾಡ್ತೀನಿ ಅಂತ ಮುಂದೆ ಬಂದು ಕೈ ಸುಟ್ಕೊಂಡವ್ರಿದ್ದಾರೆ, ಅದು ಎಲ್ಲಾ ಸರಿಯಾಗಿರೋರನ್ನ ಇಟ್ಕೊಂಡು. ಬಟ್ ಇಷ್ಟು ಧೈರ್ಯ ಮಾಡಿ ಮುನ್ನುಗ್ತಾ ಇದೀರಿ, ಏನ್ ಅನ್ಸಿಲ್ವಾ, ಭಯ ಆಗಿಲ್ವಾ ಅಂತ? ಅಂದ್ರೆ ಯಾವ ವಿಶ್ವಾಸದ ಮೇಲೆ, ಯಾವ ಗ್ಯಾರಂಟಿ ಮೇಲೆ ಇದು ಎಕ್ಸಿಕ್ಯೂಟ್ ಆಗುತ್ತೆ? ಅಂದ್ರೆ ಉದ್ದೇಶ ಒಳ್ಳೇದೇ, ಆದ್ರೆ ವ್ಯಾಪಾರದ ದೃಷ್ಟಿಯಲ್ಲಿ ನೋಡಿದಾಗ ಇದೆಲ್ಲೋ ಒಂದ್ ಕಡೆ ನಮ್ಗೆ ಹೊಡೆತ ಕೊಡುತ್ತೆ ಅನ್ನೋ ಭಯ ಇರಲಿಲ್ಲ? ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇದು ಅಂತ ಅಲ್ಲ, ಬೇರೆ ಯಾವುದೇ ಫೀಲ್ಡಿಗೆ ಹೋಗ್ತಂದ್ರೂ ಭಯ ಇದ್ದೇ ಇರುತ್ತೆ. ನಾವು ಸ್ಟಾರ್ಟಿಂಗ್ 1-2 months ಹೆಂಗಿದ್ರು ಫಸ್ಟ್ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಹೇಗಿದ್ರು ಬಿಡ್ಬಾರ್ದು ಇದನ್ನ. ಅದ್ ಫಸ್ಟಿಗೆ ನಮ್ಗೆ ಪ್ರಾಫಿಟ್ ಇರ್ಲಿ, ಲಾಸ್ ಇರ್ಲಿ, ಹೇಗೆ ಇದ್ರು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಆಮೇಲೆ ಅದು ಆಬ್ವಿಯಸ್ಲಿ ಒಂದ್ ಸಕ್ಸಸ್ ಸಿಗುತ್ತೆ ಅಂತ ನಮ್ಗೆ ಈಗ ಇದೆ. ಓಕೆ, ಅಂದ್ರೆ ಹೆಂಗಿದ್ದಾರೆ ಎಂಪ್ಲಾಯೀಸ್ ಗಳೆಲ್ಲ? ಎಂಪ್ಲಾಯೀಸ್ ಎಲ್ಲ ನಮಗೆ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಬಟ್ ಬರೋ ಕಸ್ಟಮರ್ಸ್ ಗೆ ಸ್ವಲ್ಪ ನೋಡ್ಬೇಕು. ಅವ್ರಿಗೆ ಗೊತ್ತಿರಲ್ಲ ಅಲ್ಲ, ಅವ್ರಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಅಂದ್ರೆ ಕ್ಯಾಶುವಲ್ ಆಗಿ ಜನಗಳು ಹೋಟ್ಲಿಗೆ ಬರುವಾಗ ನಾರ್ಮಲ್ ಎಲ್ಲ ಹೋಟೆಲ್ ತರಾನೇ ಅಂತ ಅನ್ಕೊಂಡು ಬರ್ತಾರೆ. ಎಷ್ಟೊಂದು ಜನ ಕರ್ದಿದ್ದುಂಟು. ಈಗ ಅವ್ರಿಗೆ ಕೇಳಿಸುತ್ತೆ ಅಂತ, ಓಯ್ ಬಾ ಇಲ್ಲಿ ಏನು ಇದ್ ತಗೊಂಡ್ ಬಂದಿದ್ಯಾ, ಇದ್ ಕೊಟ್ಟಿದ್ಯಾ ಹಾಗೆ ಕೇಳ್ತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಅವಾಗ ನಾವ್ ಹೇಳ್ಬೇಕು. ಎಕ್ಸಾಕ್ಟ್ಲಿ. ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಆಗಿರುತ್ತೆ? 7 to 9 ಸದ್ಯಕ್ಕೆ 7 to 9 ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಟೈಮ್ಸ್ ಚೇಂಜ್ ಮಾಡೋಣ. ಏನೇನ್ ಸಿಗುತ್ತೆ? ನಮ್ದು ಮೈನ್ ಆಗಿ ಬಂದು ದೋಸಾದಲ್ಲಿ ಮಸಾಲೆ ದೋಸಾ, ಬೀಟ್ರೂಟ್, ಆನಿಯನ್, ಪೈನಾಪಲ್ ಅಂಡ್ ಕುಕುಂಬರ್. ಇದು ಇಷ್ಟು ಸ್ಪೆಷಾಲಿಟಿ ನಮ್ಮಲ್ಲಿ. ಕುಕುಂಬರ್ ದೋಸೆ? ಕುಕುಂಬರ್ ದೋಸಾ. ದೆನ್ ಮಿಲ್ಕ್ ಶೇಕ್ಸ್ ಇದೆ, ಸ್ಟ್ರಾಬೆರಿ, ಮ್ಯಾಂಗೋ, ಬ್ಲಾಕ್ ಕರೆಂಟ್ ಅಂಡ್ ಲೆಮನ್ ಜ್ಯೂಸ್, ಬಟರ್ ಮಿಲ್ಕ್ ಅದೆಲ್ಲ ಸಿಗುತ್ತೆ. ಇಡ್ಲಿ, ಖಾರ ಬಾತ್. ಈ ಡಮ್ ಅಂಡ್ ಡಫ್ ಗಳಲ್ಲಿ ಕೆಲಸಕ್ಕೆ ಬರ್ತಾರಲ್ಲ, ಅವರಿಗೆ ಕೆಲಸದ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ? ಟ್ರೈನಿಂಗ್ ಆಕ್ಚುಲಿ ನಾವು ಕೊಡೋದಕ್ಕಿಂತ ಅವರಿಂದ ತಗೊಳ್ಳೋದಾಗಿದೆ ನಮ್ಗೆ. ಯಾಕೆಂದ್ರೆ ಮಾತಾಡೋದು ನಮ್ಗೆ ಅಷ್ಟು ಗೊತ್ತಿರಲ್ಲ. ಅವರಿಂದ ಫಸ್ಟ್ ತಿಳ್ಕೊಬೇಕು ನಾವು ಹೇಗೆ ಮಾತಾಡ್ಬೇಕು. ಇವಾಗ ಸ್ವಲ್ಪ ಕಲ್ತಿದ್ವಿ ಅವರಿಂದ. ಅಂದ್ರೆ ಅಷ್ಟು ಎಲ್ಲರಿಗೂ ಗೊತ್ತಿಲ್ಲ, ಒಂದ್ ಸ್ವಲ್ಪ ಮೆಂಬರ್ಸಿಗೆ ಗೊತ್ತು. ನಾವು ಟ್ರೈನಿಂಗ್ ಕೊಡ್ಬೇಕು ಕೂಡ ಅವರಿಗೆ. ಅಂದ್ರೆ ಯಾವ್ದ್ರಲ್ಲಿ ಏನೇನ್ ಕೊಡ್ಬೇಕು ಅದು ಕೂಡ ಇಂಪಾರ್ಟೆಂಟ್. ಇಲ್ಲ ಬೇರೆಯವ್ರು ಬಂದು ಕೇಳ್ತಾರೆ ನಮ್ಮನ್ನ,
ಏನ್ ಇದ್ರಲ್ಲಿ ಕೊಟ್ಟಿದ್ದೀರಾ ಅಂತ. ಓಕೆ. ಹಾ, ತುಂಬಾ ಸಲ ಆಗಿದೆ ಆತರ. ಅಂದ್ರೆ ಅವರಿಂದ ನೀವೇ ಕಲಿತಾ ಇದ್ದೀರಿ ಅವರ ಸೈನ್ ಆಫ್ ಲ್ಯಾಂಗ್ವೇಜ್. ತುಂಬಾ ಕಲಿಯೋದಿದೆ ಅವರಿಂದ. ನಿಮ್ ಕಿಚನ್ ತೋರಿಸ್ತೀರಾ? ಶೋರ್. ಈ ನಾವು ನಿಶಬ್ದಂ ಕೆಫೆಯ ಸ್ಟಾಫ್ ಗಳ ಜೊತೆ ಇದೀವಿ ಅಂಡ್ ಬೃಂದಾ ಅವರಿಗೆ ಒಂದು ಡೌಟ್. ಈಗ ಸಪೋಸ್ ನೀವು ಅಲ್ಲಿ ಕ್ಯಾಬಿನ್ ಅಲ್ಲಿ ಇರ್ತೀರಿ ಅಥವಾ ಬೇರೆ ಎಲ್ಲೋ ಇರ್ತೀರಿ, ಒಂದ್ ಪ್ಲೇಟ್ ಇಡ್ಲಿ ಆರ್ಡರ್ ಬಂದಿರುತ್ತೆ, ಏಯ್ ಇಡ್ಲಿ ತಗೊಂಬರಪ್ಪ ಒಂದ್ ಪ್ಲೇಟ್ ಅಂತ ನೀವು ಇವರಿಗೆಲ್ಲ ಹೆಂಗ್ ಹೇಳ್ತೀರಿ? ಅಂದ್ರೆ ಹೇಳಿದಾಗ ಅವ್ರಿಗೆ ಕೇಳಿಸಲ್ಲ. ಇಸ್ ದೇರ್ ಎನಿ ಸೈನ್ ಲ್ಯಾಂಗ್ವೇಜ್? ಸೈನ್ ಲ್ಯಾಂಗ್ವೇಜ್ ಇದೆ, ಮತ್ತೆ ಆಲ್ಫಾಬೆಟ್ಸ್ ಕೂಡ ಇದೆ. ಅದೆಲ್ಲ ತುಂಬಾ ಕಷ್ಟ ಆಗ್ತದೆ ಬೇರೆಯವರಿಗೆ. ಅಂದ್ರೆ A to Z ವರ್ಗೆ ಅವ್ರಿಗೆ ಮೆನ್ಷನ್ ಮಾಡಿ ಹಿಂಗೆ ತೋರ್ಸ್ಲಿಕ್ಕೆ ಆಗಲ್ಲ. ಇಡ್ಲಿ ಎಲ್ಲ ಈಸಿಯಾಗಿ ತೋರಿಸಬಹುದು, ಜಸ್ಟ್ ಹಿಂಗೆ ತೋರಿಸಿದ್ರೆ. ಇಡ್ಲಿ, ಓಕೆ. lemon rice. Okay. Lemon rice. Okay. That is Kara bath. That is Kesari bath. Oh, acha. Fine. Then easy ಇನ್ನೆಲ್ಲ ಬೇರೆ ಎಲ್ಲ ಈಸಿಯಾಗಿ ತೋರಿಸಬಹುದು. ದೋಸಾಗೆ ಹಿಂಗೆ ಮಸಾಲಾ ದೋಸಾ, ಪೈನಾಪಲ್ ಗೆ ಹಿಂಗೆ ತೋರಿಸಿ ಕಟ್ ಮಾಡೋ ತರ ಹಿಂಗೆ ತೋರಿಸ್ತಾರೆ. ಇನ್ನೆಂತ ಕುಕುಂಬರ್ ಹಿಂಗೆ ತೋರಿಸಿ ಅದು ಆಕ್ಷನ್ ಮಾಡ್ತಾರೆ ಕುಕುಂಬರ್. ಓಕೆ. ಆ ತರ ಸೈನ್ ಲ್ಯಾಂಗ್ವೇಜ್ ಅಂದ್ರೆ ಆಲ್ಫಾಬೆಟ್ಸ್ ಗಳು ಇದೆನಾ? ಆಲ್ಫಾಬೆಟ್ಸ್ ಇದೆ. ಓಕೆ. A B C D ಹೀಗೆ ಕಂಟಿನ್ಯೂ ಆಗ್ತದೆ. ಅಂದ್ರೆ ನೀವು ಒಂದ್ಸಲ ಹೇಳಿದ್ರೆ ಸ್ಪಾಂಟೇನಿಯಸ್ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಸ್ಪಾಟ್ ಅಲ್ಲಿ ಬೇಗ. ಅವ್ರಿಗೆ ಅರ್ಥ ಆಗುತ್ತೆ ಬೇಗ. ನಾವ್ ಇವಾಗ ಕಲ್ತಿರೋದ್ರಿಂದ ನಮಗ್ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಟಕ್ ಹೀಗೆ ತೋರಿಸ್ಬಿಡ್ತಾರೆ, ನಮಗ್ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಿಜವಾಗ್ಲೂ ಇದು ಬಹಳ ಅದ್ಭುತವಾದಂತ ಕಾನ್ಸೆಪ್ಟ್. ಯಾಕೆಂತಂದ್ರೆ ಎಷ್ಟೋ ಜನರಿಗೆ ಒಂದು ಆತ್ಮವಿಶ್ವಾಸ ಬಹಳ ಡೌನ್ ಆಗಿಬಿಟ್ಟಿರುತ್ತೆ. ಎಲ್ಲಾ ಸರಿ ಇದ್ದವರಿಗೆ ಆತ್ಮವಿಶ್ವಾಸ ಡೌನ್ ಆಗಿರುತ್ತೆ. ಪಾಪ ಇಂಥವ್ರಿಗೆ ನಮ್ಗೆ ಯಾರು ನೋಡ್ತಾರೆ, ನಮ್ಗೆ ಯಾರು ಕೆಲಸ ಕೊಡ್ತಾರೆ, ನಾವ್ ಎಲ್ಲಿ ದುಡಿದು ಸಸ್ಟೈನ್ ಆಗಬಹುದು ಈ ಸೊಸೈಟಿಯಲ್ಲಿ ಅನ್ನುವಂತ ಒಂದು ಆತಂಕ ಇರುತ್ತೆ. ಬಟ್ ಇವ್ರನ್ನೆಲ್ಲ ನೋಡಿದಾಗ ದೀಸ್ ಪೀಪಲ್ ಆರ್ ವೆರಿ ಮಚ್ ಇನ್ಸ್ಪೈರಿಂಗ್ ಟು ಸೊಸೈಟಿ. ಸೊ ಇಂಥವರೇ ಸ್ವಂತ ಕಾಲ ಮೇಲೆ ನಿಂತು ಸಾಧನೆ ಮಾಡ್ತಾ ಇರುವಾಗ ಎಲ್ಲ ಸರಿ ಇದ್ದು ನಾವು ಮಾಡ್ಲಿಲ್ಲ ಅಂದ್ರೆ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್. ವೆರಿ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಇನ್ನೂ ಅದ್ಭುತವಾಗಿ ನಿಮ್ಮ ವ್ಯಾಪಾರ ವೃದ್ಧಿ ಆಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಕಾಣಲಿ. ಇಂಥವ್ರು ಅನೇಕ ಜನರಿಗೆ ಅನ್ನ ಕೊಡುವಂತಹ ಯೋಗ ಯೋಗ್ಯತೆ ನಿಮಗೆ ಬರಲಿ. ಪ್ರೇ ಟು ಗಾಡ್. ಥ್ಯಾಂಕ್ ಯು ಸೋ ಮಚ್. And this is thank you sign. Thank you. Sign language. Thank you. Yes, ನಿಶಬ್ದಂ ಕೆಫೆಯ ಟಿಫಿನ್ ಅನ್ನ ಸವಿಯುವಂತ ಸಮಯ. ಈಗ ಸ್ಪೆಷಲಿ ಇಲ್ಲಿ ದೋಸೆ ಫೇಮಸ್ ಅಂತ ಆಗ್ಲೇ ಹೇಳಿದ್ರು. ದೋಸೆ ತಗೊಂಡಿದ್ದೀನಿ ಅಂಡ್ ಯಾವುದೇ ಹೋಟ್ಲಿಗೆ ಹೋದ್ರು ಮೊದಲು ಶ್ರೀಕಾರದಿಂದ ಪ್ರಾರಂಭ ಮಾಡುವ ರೀತಿಯಲ್ಲಿ ಎಲ್ಲ ಕೆಲಸಕ್ಕೂ ಶ್ರೀಕಾರ ಹೆಂಗೆ ಪ್ರಾರಂಭವೂ ಹಂಗೆ ಯಾವುದೇ ಹೋಟ್ಲ್ ಹೋದ್ರು ಮೊದಲು ತೆಗೆದುಕೊಳ್ಳೋದೇ ಇಡ್ಲಿ. ಸೊ ಇಡ್ಲಿನ ದೋಸೆನ ಟೇಸ್ಟ್ ಮಾಡೋಣ. ಇಡ್ಲಿ ಹೆಂಗಿದೆ ಅಂತ ನೋಡ್ಬಿಡೋಣ ಮೊದಲೇದಾಗಿ. ಸೂಪರ್, ಬಹಳ ಸ್ಮೂತ್ ಆಗಿದೆ. ಸಾಂಬಾರು ಅಷ್ಟೇ ಬಹಳ ಚೆನ್ನಾಗಿದೆ. ಬಹಳ ಖಾರ ಇಲ್ಲ, ಬಹಳ ಮಸಾಲೆ ಇಲ್ಲ, ಸಾಫ್ಟ್ ಆಗಿದೆ. ಚಟ್ನಿ ಬಹಳ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ನನಗೆ. ಕೊಬ್ಬರಿ ಚಟ್ನಿ ಬಹಳ ಫ್ರೆಶ್ ಆಗಿ ಕಾಣ್ತಾ ಇದೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ನಾನು ಮೆನಿ ಟೈಮ್ಸ್ ಇಲ್ಲಿ ಬಂದಾಗ ಚಟ್ನಿಯನ್ನು ಸ್ಟಾಪ್ ಮಾಡಿರಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇ ಜಾರಿಗೆ ಕೊಬ್ಬರಿ ಹಾಕಿ ಮೆಣಸಿನಕಾಯಿ ಹಾಕಿ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಚಟ್ನಿ ರೆಡಿ ಮಾಡಿ ಕೊಡ್ತಾರೆ. ಮಾಡ್ಬಿಟ್ಟು ಏನು ಕೊಡಗಟ್ಲೆ ಚಟ್ನಿ ತುಂಬಿಕೊಂಡು ಫ್ರಿಜ್ ಅಲ್ಲಿ ಇಟ್ಟು ಅದಕ್ಕೆ ನೀರು ಹಾಕಿ ಕಲಸಿ ಕೊಡೋದು. ಆ ತರ ಎಲ್ಲ ಮಾಡಲ್ಲ. ಫ್ರೆಶ್ ಆದಂತಹ ಕೊಬ್ಬರಿ ಚಟ್ನಿಯನ್ನ ಮಾಡಿಕೊಡ್ತಾರೆ. ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ಮಾಡಿ. ಎಕ್ಸ್ಟ್ರಾರ್ಡಿನರಿ ದೋಸೆ, ಮಸಾಲಾ ದೋಸೆ. ಮಸಾಲಾ ದೋಸೆ ಎಲ್ಲಾ ಕಡೆಯಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಕ್ರಿಸ್ಪಿ ಹೆಸರಲ್ಲಿ ವಿಪರೀತ ಕ್ರಿಸ್ಪಿ ಮಾಡ್ಬಿಟ್ಟಿರ್ತಾರೆ, ಪೇಪರ್ ತರ ಇರುತ್ತೆ. ಇದು ಹಂಗಿಲ್ಲ, ಒಂಥರ ಮೆತ್ತಿಗೆ ಆರಾಮವಾಗಿ ಮಸಾಲೆ ಹಾಕಿ ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕಿ ಕೊಟ್ಟಿದ್ದಾರೆ. ಸೂಪರ್, ಅದ್ಭುತ. ಬಟ್ ಸಂತೋಷ ಏನು ಅಂತಂದ್ರೆ, ಸಾಮಾನ್ಯರು ಮಾಡುವಂತಹ ತಿಂಡಿ ಪದಾರ್ಥಗಳಿಗೂ ಈ ತರ ವಿಕಲಚೇತನರು ಮಾಡುವಂತಹ ತಿಂಡಿ ಪದಾರ್ಥಗಳಿಗೂ ವ್ಯತ್ಯಾಸ ಇದೆ. ವಿ ಹ್ಯಾವ್ ಟು ಎಂಕರೇಜ್ ದೆಮ್. ಆದ್ರಿಂದ RR ನಗರಕ್ಕೆ ಬಂದ್ರೆ ನಿಶಬ್ದಂ ಕೆಫೆಗೆ ಬನ್ನಿ, ಒಂದ್ಸಲ ತಿಂಡಿ ಮಾಡಿ, ಅದರ ಜೊತೆಗೆ ಇಲ್ಲಿರುವಂತಹ ಒಂದಿಷ್ಟು ಮನಸ್ಸುಗಳ ಜೊತೆ ಕಾಲಹರಣ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. ಒಂದು ಒಳ್ಳೆ ಕಾಸ್ ಇದೆ ಇಲ್ಲಿ. ಅಂದ್ರೆ ನಾವೆಲ್ಲ ಕಡೆ ಟಿಫಿನ್ ಮಾಡ್ತೀವಿ, ಎಲ್ಲ ಕಡೆಗೂ ದೋಸೆ, ಇಡ್ಲಿ, ವಡಾ ಸಿಕ್ಕೇ ಸಿಗುತ್ತೆ.
ಆದ್ರೆ ಈ ತರದ ಒಂದು ವಾತಾವರಣ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ದಟ್ ಈಸ್ ರಿಷಬ್ದಮ್ ಕೆಫೆ ಮಾತ್ರ ಸಿಗುತ್ತೆ RR ನಗರದಲ್ಲಿ. ಅದರಿಂದ ಡೋಂಟ್ ಮಿಸ್ ಇಟ್, ಟ್ರೈ ಟು ಕಮ್ ಹಿಯರ್. ದಯವಿಟ್ಟು ಬನ್ನಿ, ಈ ತಿಂಡಿ ತಿನ್ನಿ. ಈ ತರದವರಿಗೆ ಮತ್ತು ಈ ತರಹದ ಯೋಜನೆಗಳನ್ನ ಇಟ್ಕೊಂಡು ಹೋಟೆಲ್ ಮಾಡ್ತಾ ಇರೋರಿಗೆ, ಹೋಟೆಲ್ ನಡೆಸ್ತಾ ಇರೋರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ಸಲ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.